ಎಲ್ರಿಗೂ ನಮಸ್ಕಾರ. ನಾನು ಶರತ್ ಭೈರವ. ಸ್ನೇಹಿತರೆ, ತಂದೆ ತಾಯಿಯಂದರು ತಮ್ಮ ಮಕ್ಕಳು ಸಮಾಜದಲ್ಲಿ ಉನ್ನತಿ ಸಾಧಿಸಬೇಕೆಂದು ಬಯಸುತ್ತಾರೆ. ತಮ್ಮ ಸಂತೋಷವನ್ನು ಬದಿಗೊತ್ತಿ ಮಕ್ಕಳ ಭವಿಷ್ಯಕ್ಕೆ ದಾರಿ ಮಾಡಿಕೊಡ್ತಾರೆ. ಹೀಗೆ ಜೀವನವಿಡೀ ತನ್ನ ಸಂಸಾರಕ್ಕಾಗಿ ದುಡಿದ ತಂದೆಗೆ ಎಂದಿಗೂ ಮರೆಯಲಾಗದ ಉಡುಗೊರೆಗಳನ್ನು ನೀಡಿ ಮಗ ಸಂತಸಪಡಿಸಿದ್ದಾನೆ. ಹೌದು ಸ್ನೇಹಿತರೆ, ಕಷ್ಟಪಟ್ಟು ಓದಿಸಿ ಸೈಕಲ್ ಮೇಲೆ ಖರ್ಜೂರ ಮಾರಿ ಸಂಸಾರ ನಡೆಸುತ್ತಾ ದೊಡ್ಡ ಮಟ್ಟಕ್ಕೆ ತಂದೆಗೆ ಸರ್ಪ್ರೈಸ್ ಕೊಡಲು ಮಗ ಬಯಸಿದ್ದ. ಹುಟ್ಟುಹಬ್ಬದಂದು ತಂದೆಗೆ 2.5 ಕೋಟಿ ಮೌಲ್ಯದ BMW ಕಾರ್ ಹಾಗೂ ರೋಲೆಕ್ಸ್ ವಾಚ್ ಉಡುಗೊರೆಯಾಗಿ ನೀಡುವ ಮೂಲಕ ಮಗ ಪ್ರೀತಿ ತೋರಿಸಿದ್ದಾನೆ. ತನ್ನ ತಂದೆಗೆ ಇಷ್ಟು ದುಬಾರಿ ಕಾರು ಮತ್ತು ವಾಚ್ ಗಿಫ್ಟ್ ಕೊಟ್ಟಿದ್ದು ಯಾಕೆ, ಇದರ ಹಿಂದೆ ಏನಾದರೂ ಕಾರಣವಿದೆಯೇ ಎಂದು ಕೇಳಿದಾಗ ಮಗ ಹೇಳುವುದೇನೆಂದರೆ, ನಾವು 42 ವರ್ಷಗಳಿಂದ ತಮಿಳುನಾಡಿನಲ್ಲಿ 1 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ಅಂಗಡಿಯನ್ನು ನಡೆಸುತ್ತಿದ್ದೇವೆ. ನನ್ನ ತಂದೆ 14ನೇ ವಯಸ್ಸಿನಿಂದ ಕೆಲಸ ಮಾಡಲು ಪ್ರಾರಂಭಿಸಿದರು. ಹಳೆಯ ಕಬ್ಬಿಣದ ಸಾಮಾನುಗಳನ್ನು ವ್ಯಾಪಾರವನ್ನು ಪ್ರಾರಂಭಿಸಿದರು. ಅದಕ್ಕಾಗಿ ಸೈಕಲ್ ಮೇಲೆ ಬೀದಿ ಸುತ್ತಿ ಕಬ್ಬಿಣದ ಸಾಮಾನುಗಳನ್ನು ಮಾರಾಟ ಮಾಡುತ್ತಿದ್ದರು. ತನ್ನ ತಂದೆ ಸುಮಾರು ವ್ಯಾಪಾರ ಮಾಡಲು ಪ್ರತಿದಿನ 40 ಕಿಲೋಮೀಟರ್ ಪ್ರಯಾಣಿಸುತ್ತಿದ್ದರು. ಅಮ್ಮ ಸತ್ತು 22 ವರ್ಷ ಆಗುತ್ತೆ. ನನ್ನ ತಂದೆ ಮದುವೆಯಾಗದೆ ನನ್ನನ್ನು ಮತ್ತು ನನ್ನ ತಂಗಿಯನ್ನು ಬೆಳೆಸಿದರು. ಚಿಕ್ಕಂದಿನಿಂದಲೂ ಅಪ್ಪನಿಗೆ ಒಳ್ಳೆಯ ಶೂ, ವಾಚ್, ಕಾರು ಬೇಕು ಎಂಬ ಆಸೆ ಇತ್ತು. ಹುಟ್ಟುಹಬ್ಬದಂತೂ ಬೆಲೆ ಬಾಳುವ ಶೂ, ರೋಲೆಕ್ಸ್ ವಾಚು, BMW ಕಾರನ್ನು ಕೊಟ್ಟು ಖುಷಿಪಡಿಸಿದೆ ಎಂದಿದ್ದಾರೆ. ಮಗ ಕೊಟ್ಟ ಗಿಫ್ಟ್ ಬಗ್ಗೆ ತಂದೆ ಜಗನ್ನಾಥ್ ಖಾಸಗಿ ವಾಹಿನಿ ಜೊತೆ ಮಾತನಾಡಿ, ನನ್ನ ಮಗ ಇಷ್ಟೊಂದು ದುಬಾರಿ ಗಿಫ್ಟ್ ಕೊಡುತ್ತಾನೆ ಎಂದು ನಿರೀಕ್ಷಿಸಲಿಲ್ಲ. ಇದು ನನ್ನ ಜೀವನಕ್ಕೆ ಸಾಕು ಎಂದರು ಅಪ್ಪ. ಈ ಅಪ್ಪ ಮಗನ ಬಾಂಧವ್ಯಕ್ಕೆ ನಮ್ಮದೊಂದು ಸೆಲ್ಯೂಟ್ ಇದೆ.